ಓಂ ಶಾಂತಿ. ಡೇಟ್ ಆಗಿದೆ 22 ಜೂನ್ 1977. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸಿತಾರೋं की दुनिया का ರಹಸ್ಯ. ನಕ್ಷತ್ರಗಳ ಜಗತ್ತಿನ ರಹಸ್ಯ. ನಕ್ಷತ್ರಗಳ ಜಗತ್ತು ಯಾವುದು? ಪರಮಧಾಮ. ಅಲ್ಲಿ ರಹಸ್ಯ ಏನು ಅಂತ ಬಾಬಾ ಹೇಳ್ತಾರೆ ಇವತ್ತು. विश्व को लाइट माइट देने के निमित्त बने हुए सर्व चमकते हुए चैतन्य सितारों प्रति ज्ञान सूर्य ने महावाक्य उच्चार. ವಿಶ್ವಕ್ಕೆ, ಇಡೀ ವಿಶ್ವಕ್ಕೆ ಪ್ರಕಾಶ ಮತ್ತು ಶಕ್ತಿಯನ್ನು ಕೊಡಲಿಕ್ಕೆ ನಿಮಿತ್ತ ಆಗಿರ್ತಕ್ಕಂಥ ಮಕ್ಕಳಿಗೆ ಎಲ್ಲ ಹೊಳೆಯುವಂಥ ಚೈತನ್ಯ ನಕ್ಷತ್ರಗಳ ಪ್ರತಿಯಾಗಿ ಜ್ಞಾನಸೂರ್ಯ ಶಿವಬಾಬಾ ಮಹಾವಾಕ್ಯಗಳನ್ನು ಉಚ್ಚಾರ ಮಾಡಿದ್ದಾರೆ. ಏನು? आज बाप दादा सर्व सितारों को चमकते हुए रूप में देख रहे हैं. ಇವತ್ತು ಎಲ್ಲ ನಕ್ಷತ್ರಗಳನ್ನು ಹೊಳೆಯುವ ರೂಪದಲ್ಲಿ ನೋಡ್ತಾ ಇದ್ದರು. ನಕ್ಷತ್ರಗಳು ಅಂದರೆ ಯಾರು? ನವಾತ್ಮಗಳು. ನವಾತ್ಮಗಳನ್ನು ಹೊಳೆಯುವ ರೂಪದಲ್ಲಿ ಬಾಬಾ ನೋಡ್ತಾ ಇದ್ದರು. ಚಮಕ್ತೆ ಸಬ್ ಸಿತಾರೆ ಹೇ. ನಕ್ಷತ್ರ ಅಂತಂದಾಗ ಎಲ್ಲ ನಕ್ಷತ್ರಗಳು ಏನಾಗ್ತವೆ? ಹೊಳಿತಾನೆ ಇರ್ತವೆ. ಲೇಕಿನ್ ಚಮಕನೆ ಮೇ ಭೀ ನಂಬರ್ ಹೈ. ಎಲ್ಲ ನಕ್ಷತ್ರಗಳು ಒಂದೇ ಥರ ಹೊಳೆಯೋದಿಲ್ಲ. ಈಗ ಆಕಾಶದಲ್ಲಿ ಫೇಮಸ್ ನಕ್ಷತ್ರ ಯಾವುದು? ಬೆಳ್ಳಿ ನಕ್ಷತ್ರ ಅಂತ ಹೇಳ್ತೀವಿ ನಾವು. ಅದ್ರ ಹೊಳಪು ಜಾಸ್ತಿ ಇರ್ತದೆ, ನಂಬರ್ ವಾರ್ ಇರ್ತವೆ. ಸಿತಾರೋं की दुनिया अर्थात अपनी दुनिया देखी है. ಬಾಬಾ ಕೇಳ್ತಾರೆ, ನಕ್ಷತ್ರಗಳ ಜಗತ್ತಂದರೆ ಯಾವುದು? ನಮ್ಮ ಜಗತ್ತು ಪರಮಧಾಮ ನೋಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ನೋಡಿರಿ ಎಲ್ಲರೂ ಪರಮಧಾಮ? ಹೆಂಗೈತಿ ಪರಮಧಾಮ? ಕೆಂಪು ಬಣ್ಣ, ಬಂಗಾರದ ಬಣ್ಣ. ಅಲ್ಲಿ ನನ್ನ ತಂದೆ ಜ್ಞಾನಸೂರ್ಯ ಶಿವಬಾಬಾ. ಅಲ್ಲಿ ನಾವೆಲ್ಲ ಆತ್ಮ ನಕ್ಷತ್ರಗಳಿದ್ದೀವಿ. ನೋಡಿದ್ದೀರಾ? सितारों की दुनिया का गीत गाते हैं, लेकिन वह कौन से सितारों की दुनिया है जिसका गायन है. ನಕ್ಷತ್ರಗಳ ಜಗತ್ತಿನ ಒಂದು ಹಾಡ ಇದೆ, ಆದರೆ ಅದು ಯಾವ ನಕ್ಷತ್ರಗಳ ಜಗತ್ತು ಅಂತಾರೆ ಬಾಬಾ. ಇಸ್ ರಹಸ್ಯ ಕೋ ಭಿ ಆಪ್ ಸಬ್ ಜಾನ್ತೆ ಹೋ. ಆ ಜಗತ್ತಿನ ರಹಸ್ಯವನ್ನು ನೀವು ತಿಳ್ಕೊಂಡಿದ್ದೀರಾ? हर सितारे का अपना प्रभाव दिखाते हैं. ಪ್ರತಿಯೊಂದು ನಕ್ಷತ್ರ ತನ್ನ ತನ್ನ ಪ್ರಭಾವವನ್ನು ತೋರಿಸ್ತಾ ಇರ್ತದೆ. सितारों के आधार पर जन्म पत्री और भविष्य बताते हैं. ನಕ್ಷತ್ರಗಳ ಆಧಾರದ ಮೇಲೆ ಭವಿಷ್ಯವನ್ನು, ಕುಂಡಲಿಯನ್ನು ತಯಾರಿ ಮಾಡ್ತಾರೆ. ज्ञान सितारों के श्रेष्ठ जन्म और वर्तमान जन्म के आधार पर प्रारब्ध के जन्म अर्थात पूज्य पद के जन्म और पूज्य के आधार पर पुजारी के जन्म, ऐसे 84 जन्मों की कहानी के आधार पर अन्य धर्मात्माओं के जन्म की पत्रिका आधार है. ಬಾಬಾ ಹೇಳ್ತಾರೆ, ಜ್ಞಾನ ನಕ್ಷತ್ರಗಳ ಶ್ರೇಷ್ಠ ಜನ್ಮ ಮತ್ತು ವರ್ತಮಾನ ಜನ್ಮ ಆಧಾರದ ಮೇಲೆ ಪ್ರಾರಬ್ಧದ ಜನ್ಮ. ಈ ಸದ್ಯ ಏನಿದೋ ನಾವೆಲ್ಲ ನಕ್ಷತ್ರಗಳಲ್ಲ. ಸದ್ಯದ ಸಮಯದ ವರ್ತಮಾನ ಜನ್ಮಕ್ಕೆ ಆಧಾರ. ಈ ಸದ್ಯದ ವರ್ತಮಾನ ಜನ್ಮ ಯಾವುದು? ನಮ್ಮದು ಬ್ರಾಹ್ಮಣ ಜನ್ಮ. ಈ ಬ್ರಾಹ್ಮಣ ಜನ್ಮದ ಆಧಾರದ ಮೇಲೆ ಪ್ರಾರಬ್ಧಕ್ಕೆ ಜನ್ಮ. ಮುಂದೇನು ಪ್ರಾರಬ್ಧ ಇರ್ತದಲ್ಲ ಜನ್ಮ, ಅಂದರೆ ಪೂಜ್ಯ ಪದವಿ ಜನ್ಮ. ಪೂಜ್ಯ ಪದವಿ ಜನ್ಮ ಯಾವುದು? ಸತ್ಯುಗದಿಂದ ಶುರು ಆಗ್ತದೆ. ಅವರು ಪೂಜ್ಯಕ್ಕೆ ಆಧಾರ ಪರ್, ಪೂಜ್ಯದ ಆಧಾರದ ಮೇಲೆ ಪೂಜಾರಿಕೆ ಜನ್ಮ. ಐಸೆ 84 ಜನ್ಮಗಳ ಕಥೆ ಆಧಾರ अन्य धर्म आत्माओं के जन्म की पत्रिका आधार है. आपकी जन्म पत्री में उन्होंने जन्म पत्री नोंदी हुई है. ಬಾಬಾ ಹೇಳ್ತಾರೆ, ನಿಮ್ಮ ಜನ್ಮಪತ್ರದ ಆಧಾರದ ಮೇಲೆ ಅವರ ಜನ್ಮಪತ್ರ ಇರ್ತದೆ ಅಂತ ಹೇಳ್ತಾರೆ ಬಾಬಾ.
आप हीरो और हीरोइन ಪಾಠಧಾರಿ ಹೋ. ಇಡೀ ವಿಶ್ವ 84 ಜನ್ಮದ ಒಂದು ನಾಟಕದಲ್ಲಿ ಹೀರೋ ಹೀರೋಯಿನ್ ಪಾತ್ರ ಮಾಡೋರು ಯಾರು? ನಾವು. ಇದರ ಆಧಾರದ ಮೇಲೆ ಇಡೀ ನಾಟಕ ಫಿಕ್ಸ್ ಇದೆ ಅಂತಾರೆ ಬಾಬಾ. ನಾವಾತ್ಮಗಳು ಬ್ರಾಹ್ಮಣಾತ್ಮಗಳು ಈ ಜನ್ಮದಲ್ಲಿ ಏನೇನು ಪುರುಷಾರ್ಥ ಮಾಡ್ತೀವೋ, ಏನೇನು ಗಳಿಕೆ ಮಾಡ್ಕೊಳ್ತೀವೋ, ಇದರಿಂದ ಎಲ್ಲ ಆತ್ಮಗಳ ಜನ್ಮಪತ್ರಿ ತಯಾರಾಗ್ತದೆ ಅಂತಾರೆ ಬಾಬಾ. ನಾವೆಲ್ಲ ಬ್ರಾಹ್ಮಣರು ಯಾರು ಪುರುಷಾರ್ಥದಿಂದ ಆದ್ವಿ? ಬ್ರಹ್ಮ ಬಾಬಾ. ಅದಕ್ಕೆ ನೀವು ಆಧಾರ ಇದ್ದೀರಾ ಅಂತಾರೆ ಬಾಬಾ. ಇಡೀ ನಾಟಕ ड्रामा इधर आधार ಮೇಲೆ फिक्स ಇದೆ. आप आत्माओं का पुजारीपन आरंभ होना और अन्य धर्म की आत्माओं की स्थापन होना आप पूर्वज आत्माओं के आधार पर है. ತಮ್ಮ ಪೂಜಾರಿಪನ ಯಾವಾಗ ಶುರು ಆಗ್ತದೆ? ದ್ವಾಪರದಿಂದ ಶುರು ಆಗ್ತದಲ್ಲ. ಧರ್ಮ ಯಾವಾಗ, ಅನ್ಯ ಧರ್ಮಗಳು ಯಾವಾಗ ಸ್ಥಾಪನೆ ಶುರು ಆಗ್ತವೆ? ಅವಾಗೇ ಶುರು ಆಗ್ತವೆ. ಆತ್ಮಾओं की स्थापन होना, ಇದೆಲ್ಲ ಸ್ಥಾಪನೆ ಆಗಬೇಕು ಅಂತಂದರೆ ಆ ಪೂರ್ವಜಾತ್ಮಾओं के आधार पर है. ಪೂರ್ವಜಾತ್ಮಗಳು ಯಾರು? ನಾವುಗಳ ಮೇಲೆ ಆಧಾರ ಇದೆ ಅಂತಾರೆ ಬಾಬಾ. यह छोटी छोटी बिरादारियाँ निकलती हैं, इसलिए यादगार रूप में भी हद के सितारों के आधार पर भविष्य दर्शा बनाते हैं. ಬಾಬಾ ಹೇಳ್ತಾರೆ, ಈ ಸಣ್ಣ ಸಣ್ಣ ಅಡ್ರೆಸ್ಗಳು ಬರ್ತವೆ. ಬಿರಾದಾರಿಯ ಅಂತಂದ್ರೇನು? ಸರ್ನೇಮ್ ಅಂತ ಹೇಳ್ತೀವಲ್ಲ, ಅವು ಬರ್ತಾ ಹೋಗ್ತವೆ. ಆದ್ದರಿಂದ ತಮ್ಮ ಯಾದ್ಗಾರ್ ರೂಪದಲ್ಲಿ ನೀವೇನು ನಕ್ಷತ್ರಗಳಿದ್ದೀರಲ್ಲ, ಈ ಬ್ರಾಹ್ಮಣ ಜನ್ಮದಲ್ಲಿ ಪುರುಷಾರ್ಥ ಮಾಡಿ ನೀವು ನಕ್ಷತ್ರಗಳ ಆಧಾರದ ಮೇಲೆ ಏನಾಗ್ತದೆ? ಭವಿಷ್ಯ ದರ್ಶಾ ಬನಾತೆ ಹೇ. ಅವರು ಹೊರಗಡೆ ಏನು ಮಾಡಿದರು? ಸ್ಥೂಲ ನಕ್ಷತ್ರಗಳ ಆಧಾರದ ಮೇಲೆ ಏನು ಮಾಡಾಕತ್ತಿದ್ರು? ಅದು ಎದರ ಯಾದ್ಗಾರ ಮೇಲೆ ಅಂತ ಹೇಳ್ತಾರೆ ಬಾಬಾ? ನಿಮ್ಮ ಯಾದ್ಗಾರದು ಅಂತ ಹೇಳ್ತಾರೆ ಬಾಬಾ. क्योंकि इस समय आप त्रिकालदर्शी बनते हैं, आप चैतन्य सितारे त्रिकालदर्शी हो. ಈ ಸಮಯದಲ್ಲಿ ನೀವೇನಾಗ್ತಾ ಇದ್ದೀರಾ? ತ್ರಿಕಾಲದರ್ಶಿಗಳು. ನೀವು ಜನ್ಮಪತ್ರಿ ಬರೆಯೋರು ಯಾರು? ಸ್ಥೂಲದಲ್ಲಿ ಅವ್ರಿಗೆಲ್ಲ ತ್ರಿಕಾಲದರ್ಶಿಗಳಂತ ಹೇಳ್ತೀವಲ್ಲ ನಾವೀಗ. ಆ ತ್ರಿಕಾಲದರ್ಶಿಗಳು ಹೆಂಗಾದರೂ ನಾವು ನಮ್ಮ ಪುರುಷಾರ್ಥದ ಆಧಾರದ ಮೇಲೆ ಅವರು ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, क्योंकि इस समय आप त्रिकालदर्शी बनते हैं, आप चैतन्य सितारे त्रिकालदर्शी हो, हर आत्मा को भविष्य बनाने के निमित्त बने हो. ಇಡೀ ವಿಶ್ವಾತ್ಮರೆಲ್ಲ ಭವಿಷ್ಯ ಯಾರ ಕೈಯಲ್ಲಿದೆ ನೋಡ್ರಿ. ಇದು ಹೇಳಿದ್ದಿಲ್ಲ ಬಾಬಾ, ಬರೀ ವಿಶ್ವ ಕಲ್ಯಾಣಕಾರಿ ಅಂತ ಹೇಳ್ತಿದ್ರು ಬಾಬಾ. ಅವ್ರ ಭವಿಷ್ಯ ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿದೆ ಮಕ್ಕಳೇ ಅಂತ ಹೇಳ್ತಾರೆ ಬಾಬಾ. ಚಾಹೆ ಮುಕ್ತಿ ದೋ, ಚಾಹೆ ಜೀವನ್ ಮುಕ್ತಿ ದೋ. ಅವರ ಭವಿಷ್ಯ ನಿಮ್ಮ ಕೈಯಲ್ಲಿ ಹಾಕಿದೆ. ಅವ್ರಿಗೆ ಮುಕ್ತಿ ನೀವೇ ಕೊಡೋರು, ಜೀವನ್ ಮುಕ್ತಿ ನೀವೇ ಕೊಡೋರು. लेकिन जीवन मुक्ति के गेट खोलने के निमित्त ज्ञान सूर्य बाप के साथ ज्ञान सितारे निमित्त बनते हैं. ಜೀವನ್ ಮುಕ್ತಿಯ ಗೇಟ್ ತೆಗೆಯೋರು ಯಾರು? ಬಾಬಾರ ಜೊತೆ ನಾವು ಇರ್ತೀವಲ್ಲ, ನಾವು ನಿಮಿತ್ತ ಆಗಿದ್ದೀವಿ. इसलिए आपकी जड़ यादगार सितारे भी भविष्य दर्शा बने हुए हैं. ಅದಕ್ಕಾಗಿ ತಮ್ಮ ಬೇರು ಯಾದ್ಗಾರ್ ರೂಪದಲ್ಲಿ ಭವಿಷ್ಯ ದರ್ಶ ಆಗಿದೆ. ಅರ್ಥಾತ್ ಭವಿಷ್ಯ ದಿಖಾನೆಗೆ ನಿಮಿತ್ತ ಬನೆ ಹುಯೇ ಹೇ. ಅವರೆಲ್ಲ ಭವಿಷ್ಯವನ್ನು ನಿರ್ಮಾಣ ಆಗಲಿಕ್ಕೆ ನೀವು ನಿಮಿತ್ತ ಆಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಿತಾರೋ ಮೇ ಭಿ ಅಲಗ್ ಅಲಗ್ ಸ್ಪೀಡ್ ದಿಖಾತೆ ಹೇ. ನಕ್ಷತ್ರಗಳಲ್ಲಿ ಕೂಡ ಸ್ಪೀಡ್ ಒಬ್ಬೊಬ್ರದ್ದು ಏನಾಗಿದೆ, ಒಂದೊಂದು ನಕ್ಷತ್ರದ್ದು ಬೇರೆ ಬೇರೆ ಆಗಿದೆ. चक्र लगाने की स्पीड कोई की तेज गति दिखाते और कोई की धीमी गति दिखाते हैं. ಚಕ್ರ ಮಾಡಿ ಹಾಕುವಾಗ ಕೆಲವ್ರದ್ದು ಸ್ಪೀಡ್ ಏನಿದೆ? ಫಾಸ್ಟ್ ಇದೆ. ಇನ್ನು ಕೆಲವ್ರ ಸ್ಪೀಡ್ ಗತಿ ಕಡಿಮೆ ಇದೆ. कोई सितारे संगठित रूप हैं, कोई सितारे एक दो से कुछ दूरी पर दिखाते हैं. ಮೇಲೆ ನೋಡ್ತೀವಲ್ಲ ಆಕಾಶದಲ್ಲಿ ಒಂದಿಷ್ಟು ನಕ್ಷತ್ರಗಳೆಲ್ಲ ಕೂಡಿದ್ದಾವೆ.
ಇನ್ನೊಂದು ಎಷ್ಟು ನಕ್ಷತ್ರಗಳು ಬೇರೆ ಬೇರೆ. ಆ ನಕ್ಷತ್ರಗಳ ಆಧಾರದ ಮೇಲೆ ಏನು ಮಾಡಿದ್ದಾರೆ? ಸ್ಥೂಲದಲ್ಲಿ ರಾಶಿಗಳನ್ನು ಮಾಡಿದ್ದಾರೆ. ಬಹಳಷ್ಟು ನಕ್ಷತ್ರಗಳು ಕೂಡಿ ಕೂಡಿ ಏನು ಒಂದು ಆಕಾರ ಆಗ್ತದೋ ಆ ಆಕಾರದ ಮೇಲೆ ಏನು ಮಾಡಿದರು? ಇವು ಮೀನ, ವೃಶ್ಚಿಕ, ಧನಸ್ಸು ಎಲ್ಲ ಇದಾವಲ್ಲ, ಇವು ಹೆಂಗೆ ಮಾಡ್ಯಾರ? ಆಕಾಶದಲ್ಲಿ ಒಟ್ಟಾಗಿ ನಕ್ಷತ್ರಗಳು ಸೇರಿಕೊಂಡು ಒಂದೊಂದು ಆಕಾರವನ್ನು ಮಾಡಿದಾವೆ. ಇನ್ನು ಕೆಲವು ನಕ್ಷತ್ರಗಳು ಒಂದು ಎರಡು ಬೇರೆ ಬೇರೆ ಇದ್ದಾವೆ. ಅದನ್ನು ಹೇಳ್ತಾರೆ ಬಾಬಾ ಹೇಳ್ತಾರೆ, कोई बार बार जगह बदली करते हैं और कोई पुच्छल तारे होते हैं. यह सब प्रकार की चैतन्य सितारों की स्थिति, पुरुषार्थ की स्पीड, अचल और हलचल का रूप, संगठित रूप में सेवाधारी व सर्वस्नेही व सहयोगी का स्वरूप, श्रेष्ठ गुणों और कर्तव्य का स्वरूप यादगार रूप में दिखाया है. ಆಕಾಶದಲ್ಲಿ ನಕ್ಷತ್ರಗಳು ಹಂಗಿರ್ಲಿಕ್ಕೆ ಕಾರಣ ಯಾರಂತಾರಪ್ಪ? ನಾವೇ ಅಂತ ಹೇಳ್ತಾರೆ. ಇಲ್ಲಿನೂ ಎಲ್ಲ ನಾವೆಲ್ಲ ಹೆಂಗಿರ್ತೀವಿ? ನಾವೆಲ್ಲ ನಕ್ಷತ್ರಗಳು ಒಂದಿಷ್ಟು ಜನ ಯಾವಾಗಲೂ ಸಂಘಟಿತದಲ್ಲಿರ್ತಾರೆ, ಒಂದಿಷ್ಟು ಜನ ಸಪ್ರೇಟ್ ಇರ್ತಾರೆ, ಒಂದಿಷ್ಟು ಜನ ಇಲ್ಲಿಷ್ಟು ಹೋಗೋದು ಅಲ್ಲಿಷ್ಟು ಹೋಗೋದು ಇನ್ನೆಲ್ಲೆಲ್ಲೆಲ್ಲೋ ಹೋಗ್ತಾರೆ. ಹಂಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. सितारों का चंद्रमा के साथ संबंध दिखाया है. ನಕ್ಷತ್ರಗಳು ಯಾವಾಗ ಕಾಣಿಸ್ತಾವೆ ನಮಗೆ? ಚಂದ್ರಮ ಜೊತೆಗೆ ಕಾಣಿಸ್ತವೆ. ಸೂರ್ಯನ ಜೊತೆಗೆ ನಕ್ಷತ್ರಗಳು ಕಾಣೋದೇ ಇಲ್ಲ. ಯಾಕೆ? ಸೂರ್ಯನ ಪ್ರಕಾಶ ಅಷ್ಟು ತೇಜ ಇರ್ತದೆ. ಆವಾಗ ನಕ್ಷತ್ರಗಳು ಇರೋದಿಲ್ಲಲ್ಲಂತಲ್ಲ, ಇರ್ತಾವೆ. ಆ ಸೂರ್ಯನ ನಕ್ಷತ್ರದ ಬೆಳಕು ಜಾಸ್ತಿ ಇರೋದ್ರಿಂದ ನಕ್ಷತ್ರಗಳು ಕಾಣೋದಿಲ್ಲ. ಆದರೆ ಚಂದ್ರಮನ ಜೊತೆಗೆ ನಕ್ಷತ್ರಗಳು ಕಾಣಿಸ್ತವೆ. ಇಲ್ಲಿ ಚಂದ್ರಮ ಅಂದರೆ ಯಾರು? ಬ್ರಹ್ಮ ಬಾಬಾ. कोई चंद्रमा के समीप है और कोई दूर है. ಆಕಾಶದಲ್ಲಿ ನಕ್ಷತ್ರಗಳು, ಒಂದಿಷ್ಟು ನಕ್ಷತ್ರಗಳು ಚಂದ್ರನ ಸಮೀಪ ಇದ್ದಾವೆ, ಇನ್ನಿಷ್ಟು ನಕ್ಷತ್ರಗಳು ದೂರ ಇದ್ದಾವೆ. ಬಾಬಾ ಹೇಳ್ತಾರೆ, ज्ञान सूर्य की संतान होते हुए भी चंद्रमा के साथ का चित्र क्यों बना हुआ है? ಪಾಪ ಹೇಳ್ತಾರೆ, ಜ್ಞಾನ ಸೂರ್ಯನ ಸಂತಾನರು ನೀವು ಇದ್ರೂ ಕೂಡ ನಕ್ಷತ್ರಗಳನ್ನು ಯಾರ ಜೊತೆಗೆ ತೋರಿಸಿದ್ದಾರೆ? ಚಂದ್ರನ ಜೊತೆ ತೋರಿಸಿದ್ದಾರೆ. ಇಸ್ಕಾ ಭಿ ರಹಸ್ಯ ಹೇ, ಅದ್ರದ್ದು ರಹಸ್ಯ ಇದೆ. ಚಂದ್ರಮಾ ಅರ್ಥಾತ್ ಬಡಿ ಮಾ, ಬ್ರಹ್ಮ ಕೋ ಕಹಾ ಜಾತಾ ಹೇ. ಚಂದ್ರಮಾ ಅಂದ್ರೇನು? ದೊಡ್ಡ ತಾಯಿ. ಯಾರು? ಬ್ರಹ್ಮ ಬಾಬಾ. जरूर ज्ञान सूर्य से सर्वशक्तियों की नॉलेज की लाइट जरूर लेते हैं. ನಕ್ಷತ್ರಗಳಿಗೆ ಶಕ್ತಿ ಎಲ್ಲಿಂದ ಸಿಗ್ತದೆ? ಸೂರ್ಯನಿಂದನೇ ಸಿಗ್ತದೆ. ಬಾಬಾ ಹೇಳ್ತಾರೆ, ಲೇಕಿನ್ ड्रामा के अंदर पार्ट बजाने में साकार रूप में सात आदि पिता ब्रह्मा और ब्राह्मणों का है. ಶಕ್ತಿ ಏನೋ ಯಾರಿಂದ ಸಿಗ್ತದೆ? ಜ್ಞಾನಸೂರ್ಯ ಶಿವಬಾಬಾನಿಂದನೇ ಸಿಗ್ತದೆ. ಆದರೆ ನಾಟಕದಲ್ಲಿ ನಮ್ಮ ಪಾತ್ರ ಯಾರ ಜೊತೆ ಇದೆ? ಬ್ರಹ್ಮ ಬಾಬನ ಜೊತೆ ಇದೆ. ಅದಕ್ಕೆ ಏನು ಮಾಡ್ತಾರೆ? ಆಕಾಶದಲ್ಲಿನೂ ಕೂಡ ನಕ್ಷತ್ರಗಳನ್ನು ಚಂದ್ರನ ಜೊತೆಗೆ ತೋರಿಸ್ತಾರೆ. ಬಾಬಾ ಹೇಳ್ತಾರೆ, ಜ್ಞಾನ सूर्य से सर्वशक्तियों की नॉलेज की लाइट जरूर लेते, लेकिन ड्रामा के अंदर पार्ट बजाने में साकार रूप में सात आदि पिता ब्रह्मा और ब्राह्मणों का है. ಜ್ಞಾನಸೂರ ಇಸ್ ಚಕ್ರ ಸೇ ನ್ಯಾರಾ रहता है. ಜ್ಞಾನಸೂರ ಎಲ್ಲ ಚಕ್ರದಿಂದ, ನಾಟಕ ಇವೆಲ್ಲ ಏನೇನಿದಾವಲ್ಲ, ಈ ಎಲ್ಲದರಿಂದ ಏನಿದ್ದಾರೆ ಬಾಬಾ? ಭಿನ್ನ ಆಗಿದ್ದಾರೆ. ಇದರ ಜೋಡಿ ಬರೋದಿಲ್ಲ ಬಾಬಾ. ಬಾಬಾ ಹೇಳ್ತಾರೆ, इसलिए अनेक जन्मों का भिन्न भिन्न नाम रूप में साथ चंद्रमा और ज्ञान सितारों का रहता है. ಅದಕ್ಕಾಗಿ ಅನೇಕ ಜನ್ಮದ ಭಿನ್ನ ಭಿನ್ನ ಹೆಸರು ರೂಪದಲ್ಲಿ ಸಾತ್ ಚಂದ್ರಮ ಜೊತೆಗೆ ಚಂದ್ರ ಮತ್ತು ಜ್ಞಾನ ನಕ್ಷತ್ರಗಳು ಇರ್ತಾರೆ. इसी कारण यादगार चित्र में भी चंद्रमा और सितारों का संबंध है. ಬಾಬಾ ಹೇಳ್ತಾರೆ, ಚಂದ್ರ ಮತ್ತು ನಕ್ಷತ್ರಗಳ ಸಂಬಂಧ ಯಾಕಿದೆ ಅಂತಂದರೆ, ಹೇಳಿದ್ರಲ್ಲ ಬಾಬಾ, ಶಿವಬಾಬಾ ಏನು ಮಾಡ್ತಾರೆ? ಎಲ್ಲರಿಗೂ ಶಕ್ತಿ ಕೊಟ್ಟು ಏನು ಮಾಡ್ತಾರೆ? ಭಿನ್ನ ಆಗಿ ಹೋಗ್ಬಿಡ್ತಾರೆ. ಪಾತ್ರ ಮಾಡೋರು ಯಾರು? ಬ್ರಹ್ಮ ಬಾಬಾ
ಚಂದ್ರ, ನಾವು ನಕ್ಷತ್ರಗಳು. ಅದಕ್ಕೆ ಹೇಳ್ತಾರೆ ಬಾಬಾ, ಅಪ್ನೆ ಆಪ್ ಸೆ ಪೂಛೋ ಕಿ ಮೈ ಕೌನ್ ಸಾ ಸಿತಾರಾ ಹೂँ. ಈಗ ನೀವು ಚೆಕ್ ಮಾಡಿಕೊಡ್ರಿ, ನಾನು ಎಂಥ ನಕ್ಷತ್ರ ಆಗಿದ್ದೀನಿ. संगठित रूप में सर्व के स्नेही और सदा सहयोगी बनने की ಸ್ಥಿತಿ रहती है. ಸಂಘಟಿತ ರೂಪದಲ್ಲಿ ಎಲ್ಲರ ಜೊತೆ ಸ್ನೇಹಿಯಾಗಿ ಸಹಯೋಗಿಯಾಗಿ ಆ ಥರ ಸ್ಥಿತಿ ಇರ್ತದೋ, ವಾ ಸಂಘಟನೆ ಮೇ ಸ್ವಭಾವ ಸಂಸ್ಕಾರ ಸ್ಥಿತಿ ಬದಲೇತೆ ಹೇ. ಒಬ್ಬರು ಇದ್ದಾಗ ಆರಾಮಾಗಿರೋದು, ಸಂಘಟನೆಯಲ್ಲಿ ಬಂದಾಗ ಚಿಡ್ ಮಾಡ್ಕೊಳ್ಳೋದು, ಈ ಥರ ಏನಿದೆ ಏನು ಅಂತ ಕೇಳ್ತಾರೆ ಬಾಬಾ. ಸದಾ ಚಮಕ್ತೆ ಹುಯೇ ವಿಶ್ವಕ್ಕೋ ರೋಷನ್ ಕರ್ನೆ ವಾಲೆ ಸಿತಾರೆ ಹೋ. ಯಾವಾಗಲೂ ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ನಕ್ಷತ್ರ ಆಗಿದ್ದೀರೋ. ಕೆಲವು ನಕ್ಷತ್ರಗಳು ಹೊಳಿತಾನೇ ಇರ್ತಾವೆ. ಇನ್ನು ಕೆಲವು ನಕ್ಷತ್ರಗಳು ಮಿಣ 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 ಅಂತಿರ್ತಾವೆ. ಮಿಣ 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 ಅನ್ನೋದು ಬೆಳಕು ಆರೋದು ಹತ್ತೋದು ಮಾಡ್ತಾವಲ್ಲ, ಅದನ್ನು ಹೇಳ್ತಾರೆ ಬಾಬಾ. ಎಂಥ ನಕ್ಷತ್ರ ಇದೀರಿ ಚೆಕ್ ಮಾಡಿಕೊಡ್ರಿ, ಹೇಳ್ತಾರೆ ಬಾಬಾ. ಸದಾ ಸ್ಥಾನ ಬದಲಿ ಮಾಡ್ತೀರೇನು. ಸದಾ ಚಮಕ್ತೆ ಹುಯೇ ವಿಶ್ವಕ್ಕೋ ರೋಷನ್ ಕರ್ನೆ ವಾಲೆ ಸಿತಾರೆ ಹೋ. वा स्वयं को स्वयं भी नॉलेज की लाइट और याद की माइट नहीं दे सकते हो. ನಾನು ನಕ್ಷತ್ರ ಹೊಳಿಬೇಕು ಅಂತಂದರೆ ಮೊಟ್ಟ ಮೊದಲು ನನಗೆ ನಾನೇನು ಮಾಡಬೇಕು? ಪ್ರಕಾಶ ಕೊಡಬೇಕು. ನಾನು ಆತ್ಮನಲ್ಲಿ ಪ್ರಕಾಶ ತುಂಬ್ಕೋಬೇಕಲ್ಲ. ನಾನು ಆತ್ಮನಲ್ಲಿ ಪ್ರಕಾಶ ತುಂಬಿಕೊಂಡಾಗೆ ನಾನೇನೋ ಹೊಳೆಯೋಕ್ಕೆ ಶುರು ಆಗ್ತೀನಿ. ಅದು ಹೇಳ್ತಾರೆ ಬಾಬಾ, ಸ್ವಯಂ ಕೋ ಸ್ವಯಂ ಭಿ ನಾಲೆಜ್ ಕಿ ಲೈಟ್. ಎದ್ರ ಪ್ರಕಾಶ? ಜ್ಞಾನದ ಪ್ರಕಾಶ ಕೊಟ್ಕೊಳ್ತಾ ಇದ್ದೀರಾ. ಯಾದ್ ಕಿ ಮೈಂಡ್, ಪ್ರಕಾಶ ಮತ್ತು ಶಕ್ತಿ. ಪ್ರಕಾಶ ಅಂದ್ರೇನು, ಶಕ್ತಿ ಎಂದು ಹೇಳ್ತಾರೆ ಬಾಬಾ. ಜ್ಞಾನದ ಪ್ರಕಾಶ, ನೆನಪಿನ ಶಕ್ತಿ. ಅದಕ್ಕೆ ಹೇಳ್ತಾರೆ ಲೈಟ್ ಮೈಟ್ ಅಂತ. ಇದರಲ್ಲಿ ಬಹಳ ಜ್ಞಾನ ಇದೆ. ಜ್ಞಾನದ ಪ್ರಕಾಶ ಅಂತಂದ್ರೇನು? ಯಾವಾಗಲೂ ನಾನಾತ್ಮ ಅನ್ನೋ ಧೂನಲ್ಲಿರಬೇಕು. ಆತ್ಮ ಅನ್ನೋದೊಂದು ಜ್ಞಾನ. ನಾನಾತ್ಮ ಪ್ರಕಾಶ, ನಾನಾತ್ಮ ವಿಶ್ವಕಲ್ಯಾಣಿಕಾರಿ ಆತ್ಮ, ಈ ಥರ ಸಮಾನದಲ್ಲಿರೋದು ಇದು ಪ್ರಕಾಶ. ಯಾದಂದರೆ ಪರಮಾತ್ಮನ ಜೊತೆಗೆ ಇರೋದು, ಅದು ಶಕ್ತಿ. ಲೈಟ್ ಮೈಟ್ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, याद की माइट नहीं दे सकते हो. अन्य आत्माओं को लाइट और माइट के आधार पर ठहरे हुए हैं. अन्य आत्माओं को लाइट और माइट के आधार पर ठहरे हुए हैं. सदा स्वयं को त्रिकालदर्शी स्थिति में स्थित रखते हो. ನಾವು ಸದಾ ತ್ರಿಕಾಲದರ್ಶಿಯಲ್ಲಿರಬೇಕು, ಅವರನ್ನು ತ್ರಿಕಾಲದರ್ಶಿನಲ್ಲಿ ಸ್ಥಿತ ಮಾಡಬೇಕು. ನಮಗೆ ನಾವು ಪ್ರಕಾಶ ಕೊಟ್ಕೋತಿರ್ಬೇಕು, ಅವ್ರಿಗೂ ಪ್ರಕಾಶ ಕೊಡ್ತಿರ್ಬೇಕು. ನಮ್ಮಲ್ಲಿನೂ ಶಕ್ತಿ ತುಂಬ್ಕೋತಿರ್ಬೇಕು, ಅವ್ರಿಗೂ ಶಕ್ತಿ ತುಂಬಬೇಕು ಅಂತ ಹೇಳ್ತಾರೆ ಬಾಬಾ. ಐಸೆ ಅಪ್ನೆ ಆಪ್ಕೋ ಚೆಕ್ ಕರೋ. ಈ ಥರ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸುನಾಯಾ ಥಾನ ಕಿ 3 ಪ್ರಕಾರ ಕೆ ಸಿತಾರೆ ಹೇ. ನಕ್ಷತ್ರಗಳು ಎಷ್ಟು ಪ್ರಕಾರದಿದ್ದಾವೆ? 3 ಪ್ರಕಾರದಿದ್ದಾವೆ ಅಂತ ಬಾಬಾ ಹೇಳಿದರು. ಏಕ್ ಹೇ ಸದಾ ಲಕ್ಕಿ ಸಿತಾರೆ. 3 ಪ್ರಕಾರದ ನಕ್ಷತ್ರಗಳು ಯಾವುವು? ಒಂದು ಭಾಗ್ಯದ ನಕ್ಷತ್ರ, ದೂಸರೆ ಹೇ ಸದಾ ಸಫಲತಾಕ್ಕೆ ಸಿತಾರೆ, ಯಾವಾಗಲೂ ಸಫಲತೆ ನಕ್ಷತ್ರ. ತೀಸರೆ ಹೇ ಉಮೀದ್ವಾರ್ ಸಿತಾರೆ. ಇದೊಂದು ಅವ್ಯಕ್ತ ಬರಲಿಯಲ್ಲಿ ಹೇಳಿದರು ಬಾಬಾ. 3ನೇದೇನು? ಉಮೀದ್ವಾರ್ ಸಿತಾರೆ ಅಂತಂದರೆ ಇನ್ನು ಬೇಕು ಬೇಕು ಬೇಕು, ಅದು ಬೇಕು ಇದು ಬೇಕು ಅಂತ ಹೇಳಿರುವಂಥದ್ದು. ಬಾಬಾ ಹೇಳ್ತಾರೆ, ಅಪ್ನೆ ಸೇ ಪೂಛೋ ತೀನೋ ಮೇ ಸೇ ಕೌನ್ ಹೇ. ಯಾವ ನಕ್ಷತ್ರ ಲಕ್ಕಿ ಸಿತಾರೇನೋ, ಸದಾ ಸಫಲತಾ ಸಿತಾರೇನೋ, ಅಥವಾ ಉಮೀದ್ವಾರ್ ಸಿತಾರೇನೋ? ಅಪ್ನೆ ಸೇ ಪೂಛೋ. ಅಪ್ನೆ ಆಪ್ ಕೋ ಜಾನ್ತೆ ಹೋ ನಾ ಮೈ ಕೌನ್ ಹೋ. ಗೊತ್ತಿದೆಯಾ ನಿಮಗೆ ನೀವು ಯಾರು ಅಂತ? ಬಾಬಾ ಹೇಳ್ತಾರೆ, ಪೆಹಲೆ ಹಲ್ ಕರ್ಲಿ ಹೇನಾ. ಪೆಹಲೆ ಹಲ್ ಅಂದರೆ ಮೊದಲೆದ್ದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಂಡಿದ್ದೀರಲ್ಲ. ಸ್ವಯಂ ಹಿ ಸ್ವಯಂ ಕೋ ಜಜ್ ಕರೋ, ಸಮझा.
ನಮಗೆ ನಾವೇ ಜಡ್ಜ್ ಆಗಬೇಕು, ಬೇರೆಯವ್ರಿಗೆ ಜಡ್ಜ್ ಆಗ್ತೀವಿ ನಾವು. ಬೇರೆಯವ್ರಿಗೆ ಜಡ್ಜ್ಮೆಂಟ್ ಎಲ್ಲವೂ ಕೊಡ್ತೀವಿ. ಅವ್ರು ಹಂಗೆ ಅದಾರ, ಇವ್ರು ಹಿಂಗೆ, ಅವ್ರು ಹಿಂಗೇ ಅದಾರ ಅಂತಲೇ ಹೇಳ್ಬಿಡ್ತೀವಿ ನಾವು. ಹಂಗೆ ಅದು ಸಾಧ್ಯ? ಅವ್ರು ಹಿಂಗೇ ಇದಾರೆ ಅಂತ ಹೇಳಕ್ಕೆ? ಬಾಬಾಗೆ ಹೇಳೋಕ್ಕಾಗೋದಿಲ್ಲ ಇವ್ರು ಹಿಂಗೆ ಅದಾರ ಅಂಥೇಳಿ. ಅದಕ್ಕೆ ಏನು ಮಾಡಿದ್ರು ಬಾಬಾ? ಮೊದಲೇನು ಮಾಡ್ತಿದ್ರು? ಎಲ್ಲರಿಗೂ ಹೆಸರು ಇಡ್ತಿದ್ರು ಬಾಬಾ. ಇಲ್ಲ ಜಾನಕಿ, ಹೃದಯ ಮೋಹಿನಿ, ಇರುವೈರ್ ಭಾಯಿ, ಇವೆಲ್ಲ ಬಾಬಾ ಹೆಸರು ಇಟ್ಟಿದ್ದಲ್ಲ. ಮುಂದೇನು ಮಾಡಿಬಿಟ್ರು? ಹೆಸರು ಹಿಡಿದು ಬಂದ್ ಮಾಡಿದ್ರು. ಯಾಕೆ? ಇವತ್ತು ಹಿಂಗಿದ್ದಾರೆ ಅಂದ್ರೆ ನಾಳೆ ಹೆಂಗೋ ಇರ್ತಿದ್ರು. ಆದ್ರೆ ನಾವೇನು ಮಾಡಿಬಿಡ್ತೀವಿ? ಒಟ್ಟು ಚೇಂಜ್ ಆಗೋದೇ ಇಲ್ಲ ಬಿಡ್ರಿ ಅಂತ ಹೇಳಿ ಜಜ್ಮೆಂಟ್ ಕೊಟ್ಬಿಡ್ತೀವಿ. ಇನ್ನೊಬ್ರಿಗೆ ಜಜ್ಮೆಂಟ್ ಕೊಡ್ತೀವಿ. ಆದ್ರೆ ಬಾಬಾ ಹೇಳ್ತಾರಿಲ್ಲೇ, ನಿಮಗೆ ನೀವು ಜಡ್ಜ್ ಮಾಡ್ಕೊಳ್ಳಿ, ನೀವೇನಿದ್ದೀರಾ ಅಂತ. ಅಚ್ಚಾ, ಆಜ್ ಮುರಳಿ ಚಲಾನೆ ನಹಿ ಆಯೆ ಹೈ. ಇವತ್ತು ನಾವು ಮುರಳಿ ಹೇಳೋದಿಲ್ಲ ಅಂತಾರೆ ಬಾಬಾ. ಬಾಬಾ ಏನು ಹೇಳಿದರು? ಬರೀ ನಮ್ಮ ಜಗತ್ತು ಹೆಂಗಿದೆ ಅಂತ ಹೇಳಿದರು ಬಾಬಾ. ನಮ್ಮ ಜಗತ್ತು ಯಾವುದೋ ನಕ್ಷತ್ರದ ಜಗತ್ತು ಹೆಂಗಿದೆ, ಅದರ ರಹಸ್ಯ ಏನು? ಮಿಲ್ನೆ ಕೆ ಲಿಯೆ ಆಯೆ ಹೈ, ಯಹ ಮಿಲನ್ ಹಿ ಕಲ್ಪ ಕಲ್ಪ ಕಿ ನೋಂದ್ ಹೈ. ಭೇಟಿ ಆಗೋಕ್ಕೆ ಬಂದಿದ್ದೀರಾ, ಈ ಭೇಟಿನೂ ಕೂಡ ಏನಿದೆ, ಕಲ್ಪ ಕಲ್ಪಕ್ಕೂ ಫಿಕ್ಸ್ ಆಗಿದೆ. ಇಸ್ ಮಿಲನ್ ಕಿ ಯಾದಗಾರ್ ಜಗಹ ಜಗಹ ಪರ್ ಅನೇಕ ರೂಪೋं से ಮೇಲಾ ಮನಾತೆ ಹೈ. ನೀವು ಆತ್ಮಗಳು ಇಲ್ಲಿ ಬಂದು ಕೂತ್ಕೊಂಡು ಬಾಬಾನೇನು ಮಿಲನ್ ಮಾಡ್ತಿರಲ್ಲ, ಈ ಮಿಲನದ ಯಾದಗಾರನ್ನು ವ್ಯಕ್ತ ದುನಿಯಾದಲ್ಲಿ ಅನೇಕ ರೂಪದ ಜಾತ್ರೆಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಎಲ್ಲದಕ್ಕೂ ಆಧಾರ ಯಾರು ಅಂತ ಹೇಳಿದ್ರು ಬಾಬಾ? ಮಕ್ಕಳೇ, ನೀವು. ಪ್ರತಿಯೊಬ್ಬರ ಭವಿಷ್ಯಕ್ಕೆ ಕಾರಣ ಯಾರು? ಇವತ್ತೊಂದು ಆತ್ಮನ ಭವಿಷ್ಯ ಸರಿ ಇಲ್ಲ ಅಂದರೆ ಅದಕ್ಕೆ ಕಾರಣ ಯಾರು? ನಾವು. ಅವ್ರು ಹಂಗದಾರ ಹಿಂಗದಾರ ಅನ್ನೋದಕ್ಕೆ ಕಾರಣ ಯಾರು? ಎಲ್ಲದಕ್ಕೂ ಕಾರಣ ಏನು? ಜಗತ್ತು ಹಂಗಾಗಿದೆ ಹಿಂಗಾಗಿದೆ ಅಂತ ಮಾತಾಡ್ತೀವಿ, ಅದಕ್ಕೆ ಕಾರಣ ಯಾರು? ಎಲ್ಲದಕ್ಕೂ ನಾವೇ ಅಂತ ಹೇಳ್ತಾರೆ ಬಾಬಾ. ಛಾ. ಓಂ ಶಾಂತಿ.